ಹಲೋ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಇವತ್ತೇನು ಹೇಳಿ, ಕೃಷ್ಣಾಷ್ಟಮಿ ಆಗಿರೋದ್ರಿಂದ ನಮ್ಮನೆ ತುಂಟ ಕೃಷ್ಣಗೆ ರೆಡಿ ಮಾಡ್ತಾಯಿದ್ದೀವಿ. ಕಿರೀಟ ಹಾಕ್ಸ್ಕೊಳಕ್ಕೆ ನೋಡಿ ಎಷ್ಟು ಗೋಳಿಕೊಳ್ತಾ ಇದ್ದೀನಿ. ಈ ತುಂಟ ಕೃಷ್ಣ ಹಾಕಿಸ್ಕೊಳ್ತಾನೆ ಇಲ್ಲ ಅವನು. ಕೊನೆಗೂ ಫೈನಲಿ ಹೇಗೋ ಹಾಕ್ತೀವಿ, ಏನೇನೋ ಹೇಳ್ಕೊಂಡು ಇದು ಮಾಡಿ. ಅವ್ನಿಗೇನಂದರೆ ಸಮಾಧಾನವಾಗಿ ಹೇಳಬೇಕು. ಸಮಾಧಾನವಾಗಿ ಹೇಳಿದ್ರೆ ಯಾವ ಕೆಲಸ ಕೂಡ ಮಾಡ್ತಾನೆ ಅವನು. ನಾವೇನಾರ ಅವನಿಗೆ ಹೊಡಿಯೋದು ಬಡಿಯೋದು ಬೈಕೊಂಡು ಏನಾರ ಮಾಡಿದ್ರೆ ಆ ಕೆಲಸ ಮಾಡೋದು ಇಲ್ಲ, ಅವನು ಕೇಳಿಸ್ಕೊಳ್ಳೋದು ಇಲ್ಲ. ಈಗ ಅವ್ರ ಅಮ್ಮಗೆ ತೋರಿಸ್ತಾ ಇದ್ದಾನೆ, ನೋಡು ಮಮ್ಮಿ ನಾನು ಕಿರೀಟ ಹಾಕ್ಕೊಂಡೆ ಅಂತ. ಆ ಮಧ್ಯದಲ್ಲಿ ಬೇರೆ ನಾನು ದೃಷ್ಟಿ ತೆಗಿತೀನಿ. ಈಗ ತೋಳ್ಬಂದಿ ಕಟ್ತಾಯಿದ್ದೀನಿ. ಈ ತೋಳ್ಬಂದಿ ಕಟ್ಬೇಕಾದ್ರೆ ಅವನೇನು ಹೇಳ್ತಾನೆ ಅಂದರೆ, ಚುಚ್ಚುತ್ತೆ ಅತ್ತೆ ಇದು ಇಲ್ಲಿ ನನಗೆ ಅಂತ ಹೇಳ್ತಾ ಇದ್ದ. ಕೈಯಲ್ಲೆಲ್ಲ ಮೆಹಂದಿ ಹಾಕಿರೋದೆಲ್ಲ ತೋರಿಸ್ತಾ ಇದ್ದಾನೆ. ಮೆಹಂದಿ ಅಂದರೆ ಅದು ಆಲ್ತಾ ಬರುತ್ತಲ್ಲ, ಅದು ಹಾಕಿದ್ದೀವಿ. ಏಕೆ ಅಯ್ಯೋ, ಮೆಹಂದಿ ಹಾಕ್ಸ್ಕೊಳ್ಳೋಷ್ಟು ಅವ್ನು ಕೂತ್ಕೊಳ್ಳೋದು ಇಲ್ಲ, ಏನಿಲ್ಲ. ಅದು ಬೇರೆ ಕಿವಿ ಹತ್ರನೇ ಬಂದು ಕೂ ಅಂತ ಬೇರೆ ಕೂಗ್ತಾಯಿದ್ದ. ಇನ್ನೂ ಕೋಪ ಬರ್ತಿತ್ತು. ಏನೂ ಮಾಡೋಕ್ಕಾಗಲ್ಲ, ರೆಡಿ ಮಾಡಬೇಕಲ್ಲ. ಅವ್ರ ಅಮ್ಮ ಕಿವಿಗೆ ಬೇರೆ ಹೋಗಿ ಓದ್ತಾ ಇದ್ದಾನೆ. ಎಷ್ಟು ತುಂಟ ಕೃಷ್ಣ ಅಂದರೆ ಅಷ್ಟು ತುಂಟ ಕೃಷ್ಣ ಅವನು. ಎಷ್ಟು ತಲಾಟೆ ಮಾಡ್ತಾನೆ ಗೊತ್ತಾ. ಇವನು ತುಂಟ ಕೃಷ್ಣ, ಇನ್ನೊಬ್ಬ ಇದ್ದಾನೆ ಮುದ್ದು ಕೃಷ್ಣ ಅಂತ. ಅವನು ಮುಂದೆ ವೀಡಿಯೋದಲ್ಲಿ ಬರ್ತಾನೆ. ಈ ಮಧ್ಯದಲ್ಲಿ ಬೇರೆ ಹೊಡಿತಾನೆ ನನಗೆ ಬೇರೆ. ಎಷ್ಟು ತುಂಟಾಟ ಅಂದರೆ ಅಷ್ಟು ತುಂಟಾಟ ಆಡ್ತಾನೆ. ಯಾರು ರೆಡಿ ಮಾಡಿಸಿದ್ರು ಅವ್ನು ಏನೂ ನಿಲ್ತ್ಕೊತಾ ಇಲ್ಲ. ಈ ಹಾರಗಳು ಇವೆಲ್ಲ ಎಳೆಯೋದು ಮಾಡೋದು, ಲಿಪ್ಟಿಕ್ ಹಚ್ಬೇಕಾರಂತೂ ಅಲ್ಲಿ ನೋಡಿ ಹೇಗೆ ಆಡ್ತಾನೆ. ತುಟಿನೇ ಇದು ಮಾಡಲ್ಲ. ಮಾಡು ಅಂತ ಅಂದರೆ ಬರೀ ಹಿಂಗೆ ಅಂದ್ಕೊಂಡು ನಿಂತ್ಕೋತಾನೆ. ಜೋರಾಗಿ ಮಾಡಿ ನಾನು ತೋರಿಸಿದ ತಕ್ಷಣ ಜೋರಾಗಿ ಮಾಡ್ತಾನೆ ನೋಡಿ. ಈಗ ಎಷ್ಟು ಜೋರಾಗಿ ಮಾಡ್ದ ಅಂದರೆ ಕೊನೆಗೆ ಅವ್ರ ಅಮ್ಮಗೆ ತೋರಿಸ್ತಾರೆ ಅಂತ. ಅಷ್ಟು ತುಂಟ ಅವನು. ಮಾತ್ರ ಅವನ ಜೊತೆ ಇದ್ದರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ನನಗಂತೂ. ಕಣ್ಣು ಮುಚ್ಚಪ್ಪ ಅಂತ ನೋಡಿ ಹೇಗೆ ಮಾಡ್ತಿದ್ದಾನೆ. ಅಯ್ಯೋ, ನಮಗೆ ಇಲ್ಲಿ ವಿಡಿಯೋದಲ್ಲಿ ವಾಯ್ಸ್ ಕೊಡ್ಬೇಕಾದ್ರೆ ನಮಗೆ ಇಷ್ಟು ನಗು ಬರ್ತಾಯಿದೆ. ಅದು ರಿಯಲ್ಲಾಗಿ ನಾವು ನೋಡ್ಬೇಕಾದ್ರೆ ತುಂಬಾ ನಗು ಬರ್ತಾಯಿತ್ತು. ಅಲ್ಲಿ ನೋಡಿ ಕಣ್ಣೆಲ್ಲ ಹೇಗೆ ಮಾಡ್ತಾನೆ. ಇದೆಲ್ಲ ಏನೂ ಹೇಳ್ಕೊಟ್ಟಿಲ್ಲ ಫ್ರೆಂಡ್ಸ್, ಅವನೇ ಮಾಡೋದು. ಅವ್ನು ಯಾವಾಗಲೂ ಹಾಗೇ ಮಾಡೋದು, ಅವ್ನು ಇರೋದೇ ಹಾಗೆ. ಅದಕ್ಕೆ ನಾವು ಯಾವಾಗಲೂ ಅವನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ ನಾನು. ಅವನ ಜೊತೆ ಇರೋದು ಏನೋ ಒಂಥರ ಕಂಫರ್ಟಬಲ್ ಅನಿಸುತ್ತೆ ನನಗೆ. ಮಕ್ಕಳಲ್ವಾ, ನನಗೆ ಆ್ಯಕ್ಚುಲಿ ಗಂಡು ಮಕ್ಕಳಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಈ ಥರ ಕೃಷ್ಣನ ಡ್ರೆಸ್ ಮಾಡ್ತಾ ಇರೋದು ಇವೆಲ್ಲ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ನನಗೆ. ನನ್ನ ಮಗಳಿಗೂ ಕೂಡ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಕೃಷ್ಣನ ಡ್ರೆಸ್ ಮಾಡಿದ್ದೆ. ಮತ್ತು ಇದು ಹನುಮಾನ್ ಜಯಂತಿ ಬರುತ್ತೆ ನೋಡಿ, ಅವಾಗ ಹನುಮಾನ್ ಡ್ರೆಸ್ ಹಾಕ್ಸಿದ್ದೀನಿ. ಮತ್ತು ಶ್ರೀರಾಮಿ ಬರುತ್ತಲ್ಲ, ಅವತ್ತಿನ ದಿನ ರಾಮನ ಡ್ರೆಸ್ ಹಾಕಿದ್ದೀನಿ. ಇನ್ನೊಂದು ಹೇಳಬೇಕು ಅಂತ ಅಂದರೆ, ಅವಳಿಗೆ ಜೋಗಿ ಪಿಕ್ಚರ್ ಬಂದಿತ್ತು. ಜೋಗಿ ಪಿಕ್ಚರಲ್ಲಿ ನಾನು ಆ್ಯಕ್ಚುಲಿ ಶಿವರಾಜ್ ಕುಮಾರ್ ಥರ ಕೂದಲೆಲ್ಲ ಬಿಡಿಸಿ ಫೋಟೋ ಎಲ್ಲ ಹೊಡ್ಸಿದ್ದೀನಿ. ಅದನ್ನು ರಟ್ಟಲ್ಲಿ ನಾನೇ ಮಚ್ಚೆಲ್ಲ ಮಾಡಿ ಅವಳಿಗೆ ಸ್ಟುಡಿಯೋಗೆ ಕರ್ಕೊಂಡೋಗಿ ಫೋಟೋ ಎಲ್ಲ ಹೊಡ್ಸಿದ್ದೀನಿ. ಅದೆಲ್ಲ ನೀವೇನಾರ ಕೇಳಿದ್ರೆ ಮುಂದಿನ ದಿನದಲ್ಲಿ ಅದೆಲ್ಲ ಫೋಟೋಸ್ ಹಾಕ್ಕೊಡ್ತೀನಿ. ಈಗ ನೋಡಿ ನಮ್ಮ ಮನೆ ತುಂಟ ಕೃಷ್ಣ ರೆಡಿ ಆದ. ಒಂದು ಫೋಟೋಸು ವೀಡಿಯೋಸ್ ಬರ್ತಾ ಇದೆ. ಈ ಕಣ್ಣು ಬಿಡಪ್ಪ ಅಂದರೆ ಕಣ್ಣು ಮುಚ್ತಾನೇ ಇದ್ದಾನೆ. ಹೆಂಗೆ ಆಡ್ತಾನೆ. ಅಯ್ಯೋ, ಇದು ನೋಡ್ತಾ ಇದ್ರೆ ಹೋಗಿ ಅವನ್ನ ಇಟ್ಕೊಂಬಿಡ್ಲಾ ಅಂತ ಅನಿಸುತ್ತೆ. ಪಾಪ ಇಷ್ಟೆಲ್ಲ ಮಾಡಿ ಆ ಮಗುಗೆ ಯಾಕೋ ದೃಷ್ಟಿ ಆಗಿಬಿಟ್ಟಿದೆ ಅನಿಸುತ್ತೆ. ಹುಷಾರಿಲ್ದಂಗೆ ಆಗಿಬಿಟ್ಟಿದ್ಯಂತೆ ಮಗುಗೆ. ನಾವು ಹೋಗಿ ಇನ್ನೂ ನೋಡಿಲ್ಲ, ನೋಡ್ಕೊಂಡು ಬರ್ತೀನಿ. ಇನ್ನು ನಮ್ಮ ಮನೆ ಮುದ್ದು ಕೃಷ್ಣ ಬರ್ತಾ ಇದ್ದಾನೆ, ಅದು ತೋರಿಸ್ತೀನಿ. ಈಗ ನೋಡಿ ನಮ್ಮ ಮನೆಗೆ ತುಂಟ ಕೃಷ್ಣ ಮನೆಗೆ ಬಂದಾಯಿತು. ಇದು ಆ್ಯಕ್ಚುಲಿ ನಮ್ಮ ತಂದೆ ಮನೆಯೇ ಇದು ಕೂಡ. ಈಗ ಮುದ್ದು ಕೃಷ್ಣ ಬಂದ ನೋಡಿ. ಇವನಿಗೆ ಮುದ್ದು ಅಂತಲೇ ನಾವು ಹೆಸರೇ ಇಟ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಅವನು ಅದೇ ರೀತಿ ಇದ್ದಾನೆ, ಮುದ್ದಾಗೇ ಇದ್ದಾನೆ. ಅದರಿಂದ ಮುದ್ದು ಕೃಷ್ಣ ಅಂತಲೇ ನಾವು ಹೇಳ್ತಾರೆ. ಇವನು ಮುದ್ದು ಕೃಷ್ಣ ಚೆನ್ನಾಗಿದ್ದಾನೆ ಅಲ್ವಾ. ನಮ್ಮ ಮುದ್ದು ಕೃಷ್ಣ, ತುಂಟ ಕೃಷ್ಣ ಇಬ್ಬರು ಇದ್ದಾರೆ. ಈಗ ನನ್ನ ಮಗಳಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತು ಅವಳದು ಸ್ಕ್ಯಾನಿಂಗ್ ಇದೆ. ಯಾಕೆ ಅಂತ ಹೇಳ್ತೀನಿ ಮುಂದೆ ಫ್ರೆಂಡ್ಸ್.
ಹೇಳೋ ಬೇಡವೋ ಅನ್ನೋದು ಗೊತ್ತಿಲ್ಲ. ಇನ್ನು ಮುಂದೆ ಅದೇ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಯಾಕೆಂದರೆ ಈಗ ನನ್ನ ಮಗಳು 5 ಮಂತ್ಸ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಹಾಸ್ಪಿಟಲ್ಲು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಅದೇ ಇನ್ನು ಮುಂದೆ ಅಲ್ವಾ, ಅದಕ್ಕೆ ಹೇಳಿದ್ದು ನಮ್ಮ ಮನೆಗೆ ಇನ್ನು ಸ್ವಲ್ಪ ದಿನದಲ್ಲಿ ಮುದ್ದು ಕೃಷ್ಣ ಬರ್ತಾನೆ ಅಂತ. ಅದು ಕಟ್ಟಾಗಿದೆ ಆ್ಯಕ್ಚುಲಿ. ಅವಳು ಸ್ಕ್ಯಾನಿಂಗ್ಗೆ ಎಷ್ಟು ಗಂಟೆಗೆ ಅಂತ ಕೇಳ್ತಾ ಇದ್ದಾಳೆ. 12 ಗಂಟೆಗೆ ಹೋಗಿದ್ದು ಫ್ರೆಂಡ್ಸ್ ನಾವು. ಈಗ ಎಷ್ಟು 2:30 ಆಗಿದೆ. ಆವಾಗ ಒಳಗೆ ಕರೆದಿರೋದು. ಅವಳಿಗೆ ತುಂಬಾ ರಶ್ ಇದ್ದರು. ಈ ಮಧ್ಯದಲ್ಲಿ ಈ ತುಂಟ ಕೃಷ್ಣನ ನನ್ನ ಬಿಡೋದಿಲ್ಲ. ಅವನು ಎಲ್ಲೇ ಹೋದರೂ ನನ್ನ ಜೊತೆ ಬಂದೇ ಬರ್ತಾನೆ. ಅಲ್ಲಿಗೂ ಕೂಡ ಬಂದು ಅವ್ನಿಗೇನಿಲ್ಲ, ಅವ್ನು ಮೊಬೈಲ್ ಹಾಕ್ಕೊಟ್ಬಿಟ್ಟು ಅವ್ನಿಗೇನು ತಿಂಡಿ ಬೇಕು ಅದು ತಕ್ಕೊಟ್ಬಿಟ್ರೆ ಅಷ್ಟೇ ಸಾಕು ಫ್ರೆಂಡ್. ಆದರೆ ಈಗ ತಿಂಡಿ ತಿಂದಾಗಿದೆ, ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವನಿಗೀಗ ಮೊಬೈಲ್ ಕೊಟ್ಟಿದ್ದೀನಿ. ಮೊಬೈಲ್ ನೋಡ್ತಾ ಕೂತಿರ್ತಾನೆ. ಮೊಬೈಲ್ ಒಂದು ಇದ್ಬಿಟ್ರೆ ಅಷ್ಟೇ ಸಾಕು. ಅಲ್ಲಿರೋರು ಕೂಡ ಅವನಿಗೆ ಬಂದು ಮುದ್ದು ಮಾಡ್ತಾಯಿದ್ರು. ಏನಪ್ಪ ಕೃಷ್ಣ ಆಗಿದೆಯಾ ನೀನು ಅಂತ. ಕೃಷ್ಣ ಆಗಿ ಬಂದಿದ್ದೀನಿ ಈಗ ಅಂತೆಲ್ಲ ಹೇಳ್ತಾ ಇದ್ದ. ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಅವನು. ಯಾರಿಗೆ ಹೇಗಿರಬೇಕು, ಹೇಗೆ ಮಾತಾಡಬೇಕು ಎಲ್ಲ ಗೊತ್ತಿದೆ ಫ್ರೆಂಡ್ಸ್ ಅವನಿಗೆ. ಈ ಚಿಕ್ಕ ವಯಸ್ಸಿಗೆ ಭಗವಂತ ಇಷ್ಟು ಬುದ್ಧಿ ಕೊಟ್ಟಿದ್ದಾನೆ ಅಂತಂದರೆ ಅದು ನಮ್ಮ ತಂದೆ ಮಾಡಿರೋ ದಾನ ಧರ್ಮನೇ ಇರಬೇಕು. ಅದಕ್ಕೆ ಅವ್ನಿಗೆ ಅಷ್ಟು ಬುದ್ಧಿ ಇದೆ. ಆ ಮಧ್ಯದಲ್ಲಿ ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ. ನನ್ನ ಮಗಳು ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾನೇ ಕೂತಿದ್ದೆ. ಬಂದಳು ನನ್ನ ಮಗಳು. ಸ್ಕ್ಯಾನಿಂಗ್ ಆಗಿದೆ. ಇನ್ನೂ ರಿಪೋರ್ಟ್ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ ರಿಪೋರ್ಟ್ ಇಸ್ಕೊಂಡು ಮನೆಗೆ ಹೋಗ್ಬೇಕು ಫ್ರೆಂಡ್ಸ್. ಫಸ್ಟು ನಾನು ನಮ್ಮ ಮನೆ ರಿಯಾ ನೋಡಬೇಕು. ಅವಳು ನೋಡಿದೆ ಈಗ ನನಗೆ 3 ಡೇಸ್ ಆಗಿದೆ. ನಾನು ಶನಿವಾರ ಬಂದಿದ್ದು. ಅವಳನ್ನ ನೋಡೇ ಇಲ್ಲ ನಾನು. ಫಸ್ಟ್ ಹೋಗಿ ನಮ್ಮ ರಿಯಾನ ನೋಡಬೇಕು. ರಿಯಾ ನೋಡಿಬಿಟ್ಟು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದು ವೀಡಿಯೋ ಹಾಕೋಕ್ಕಾಗಲಿಲ್ಲ. ಇದು ನಾನು ಸ್ನ್ಯಾಕ್ಸ್ ಮಾಡಿದ್ದೆ, ಆಲೂಗೆಡ್ಡೆದು. ಅದನ್ನು ಫಿಂಗರ್ ಚಿಪ್ಸ್ ಅಂತ ಅಂತಾರೆ. ಮಧ್ಯದಲ್ಲಿ ನೋಡಿ ಇವಳು ಮುನ್ಸ್ಕೊಂಡಿದ್ದಾಳೆ. ನಾನು ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂತ ಅವಳೇ ಇಳಿದೋಗಿ ಅಲ್ಲಿ ಕುತ್ಕೊಂಡು ಬಾ ಹೋಗೋಣ ಅಂತ ಕರೀತಾ ಇದ್ದಾಳೆ ನನಗೆ. ನಾನು ಈಗ ಮಳೆ ಬೇರೆ ಬಂದಿದೆ, ಫುಲ್ ತೆವ ಆಗಿರುತ್ತೆ. ಅದಕ್ಕೆ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ. ಆದರೂ ಅವಳು ಕೇಳ್ತಾ ಇಲ್ಲ. ಬಾ ಈಚೆ ಹೋಗೋಣ ಅಂತ ತುಂಬ ಗಲಾಟೆ ಮಾಡ್ತಾಯಿದ್ಲು. ಅವಳೇ ಇಳಿದ್ಬಿಡ್ತಾಳೆ. ಸ್ಟೆಪ್ಪೆಲ್ಲ ಇಳಿದೋಗಿ ಅಲ್ಲೋಗಿ ನಿಂತ್ಕೊಂಡ್ಬಿಡ್ತಾಳೆ. ಫುಲ್ ಇಳಿಯೋಕ್ಕೆ ಹೋಗಲ್ಲ. ಅರ್ಧ ಒಂದು 4 ಮೆಟ್ಲು ಇಳಿದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಸೌಂಡ್ ಮಾಡ್ತಾ ಇರ್ತಾಳೆ, ಬೌ ಅಂತ. ಅಷ್ಟರಲ್ಲಿ ನನ್ನ ಅವರೆಕಾಯಿ ಬಿಡಿಸಿಟ್ಟಿದ್ದೆ, ಹಸಿ ಅವರೆಕಾಯಿ. ಇದಾಕಿ ಉಪ್ಸಾರು ಮಾಡೋಣ ಅಂತ ಅನ್ನಿಸ್ತು. ಒಂಥರ ಚೆನ್ನಾಗಿರುತ್ತಲ್ವ ಈ ಮಳೆ ಹುಯ್ದಿದ್ದಾಗ. ಅದಕ್ಕೆ ಸ್ವಲ್ಪ ಹೀರೆಕಾಯಿ ಹಾಕಿ ಸ್ವಲ್ಪ ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಕುಕ್ಕರ್ ಸ್ವಲ್ಪ ನೀರು ಹಾಕಿ ಬಿಸಿ ಇಟ್ಟಿದ್ದೆ. ಈಗ ಬೇಳೆ ಹಾಕಿದ್ದೀನಿ. ಇದು ಖಾರ, ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಬೇರೆಯವ್ರು ಕೊತ್ತಂಬರಿ ಸೊಪ್ಪು ಏನೇನೋ ಹಾಕ್ತಾರೆ ಫ್ರೆಂಡ್ಸ್. ನಮಗೆ ಇಷ್ಟ ಆಗುತ್ತೆ. ಇಷ್ಟೇ ಮಾಡಿ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಸ್ವಲ್ಪ ಹೊತ್ತು ಇಟ್ಟು ತಟ್ಟೆಗೆ ಹಾರಾಕ್ಕೊಳ್ತೀನಿ ನಾನು. ಸ್ವಲ್ಪ ನೋಡಿ ಅವರೆಕಾಯಿ ಹಾಕ್ತಾಯಿದ್ದೀನಿ. ಈಗ ಅವರೆಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಬೆಂದೋಗಲಿ, ಏಕೆಂದರೆ ಈಗಲೇ ನಾವು ಹೀರೆಕಾಯಿ ಹಾಕಿಬಿಟ್ರೆ ಫುಲ್ ಬೆಂದೋಗ್ಬಿಡುತ್ತೆ. ಈಗ ನೋಡಿ ತಟ್ಟೆಗೆ ಹಾರಾಕಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸಿಲಿ. ಗ್ರೈಂಡ್ ಆಗ್ತಾಯಿದೆ. ಮಧ್ಯದಲ್ಲಿ ಹೀರೆಕಾಯಿ ಹಾಕಿ ಸ್ವಲ್ಪ 1-2 ಕುದಿ ಬಂದರೆ ಸಾಕು ಫ್ರೆಂಡ್ಸ್. ಕುದಿ ಬರ್ತಾ ಇರೋಂಗೆ ಅದನ್ನು ಸೊಪ್ಪು ಸೋರಿಸ್ತಾರಲ್ಲ ಅದರಲ್ಲಿ ಬಸ್ಕೊಂಡೆ ಕಟ್ಟಿ ಈ ಕಡೆ ಬರುತ್ತೆ. ಕಟ್ಟಿ ಇನ್ನೊಂದು ಕಡೆ ಇಟ್ಕೊಂಡು ಒಂದು ಕುದಿ ಬರ್ಸ್ಕೊಳ್ಳೋಣ. ಅದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ತೀನಿ. ಹಾಲು ಹಾಕೋದ್ರಿಂದ ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಲು ಹಾಕೋದ್ರಿಂದ ಒಂಥರ ಟೇಸ್ಟ್ ಇರುತ್ತೆ. ಕಟ್ಟು ಕೂಡ ಚೆನ್ನಾಗಿರುತ್ತೆ.
ಕಟ್ಟಿದ್ರೇ ಅದೊಂಥರ ಟೇಸ್ಟ್ ಇದ್ರೇ ಚೆಂದ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ. ಕಟ್ಟು ಸ್ವಲ್ಪ ಒಂದು ಕುದಿ ಬರಲಿ. ಈ ಮಧ್ಯದಲ್ಲಿ ನಾನು ಕಾಳುಗಳಿಗೆ ಒಗ್ಗರಣೆ ಕೊಡೋಕ್ಕೆ ರೆಡಿ ಮಾಡಿಕೊಂಡೆ. ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಇಷ್ಟೇ ಸಾಕು. ಏನೂ ಹಾಕೋಕ್ಕೆ ಹೋಗಬೇಡಿ ಎಕ್ಸ್ಟ್ರಾ. ಏನಾರು ಎಕ್ಸ್ಟ್ರಾ ಹಾಕಿದ್ರೂ ಅದು ಚೆನ್ನಾಗಿರೋದಿಲ್ಲ. ಇಷ್ಟೇ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಅದೇ ಮೆಣಸಿನ್ಕಾಯಿ ಹುರ್ಕೊಂಡಿದ್ನಲ್ಲ, ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದು ಮಾಡ್ತಾಯಿದ್ದೀನಿ, ಒಗ್ಗರಣೆ ಕೊಟ್ಕೊಳ್ತಾಯಿದ್ದೀನಿ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಇದಾಗ್ತಾರಂಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತೀನಿ. ಈಗ ಜೀರಿಗೆ, ಒಣಮೆಣ್ಸಿನ್ಕಾಯಿ ಅದೊಂದು ಸ್ವಲ್ಪ ಚಟಪಟ ಅನ್ನಬೇಕು. ಆವಾಗ ನಾವು ಒಣಮೆಣ್ಸಿನ್ಕಾಯಿ ಹಾಕಿದೆ. ಹಾಕಿ ಅದೊಂದು ಸ್ವಲ್ಪ ಇದಾಗಲಿ ತಕ್ಷಣ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಅದು ಕೆಂಪಗಾಗಬೇಕು. ಕೆಂಪಗಾದ್ಮೇಲೆ ಅದು ಒಂಥರ ಇದಾಗುತ್ತೆ, ಮೆತ್ತಗಾಗುತ್ತೆ. ಮೆತ್ತಗಾದಾದಮೇಲೆ ನಾವು ಬಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಈ ಕಡೆ ಸಾಂಬಾರು ಬೇಯಕ್ಕೆ ಇಟ್ಟಿದ್ದೀನಿ. ಕಟ್ಟು ನಮ್ಮ ಮನೆ 4 ಒಲೆ ಆಗಿರೋದ್ರಿಂದ ಒಂದೇ ಸಲ ಎಲ್ಲ ಮಾಡ್ಕೋತೀನಿ ನಾನು. ಅಯ್ಯಪ್ಪ, ಬೇರೆಯವ್ರಿಗೆಲ್ಲ ಅದೇ ಕಷ್ಟ ಅಂತಿರ್ತಾರೆ. ನನಗೆ ಹಂಗೆ ಅನ್ಸೋದೇ ಇಲ್ಲ. ಯಾಕೆ ಹೇಳಿ, 4 ಒಲೆ ಇದೆ, ಒಂದೊಂದು ಕಡೆ ಒಂದೊಂದು ಇಟ್ಬಿಡ್ತೀನಿ. ಪಟ್ 5 ನಿಮಿಷ ಫ್ರೆಂಡ್ಸ್. ಅಡುಗೆ ಅಂತ ನಿಂತ್ಕೊಂಡ್ರೆ ಮಾತ್ರ 5 ನಿಮಿಷದಲ್ಲಿ ಅಡುಗೆ ಮಾಡೇ ಬಿಡ್ತೀನಿ ನಾನು. ಕೆಲವ್ರು ಗಂಟೆ ಅಡುಗೆ ಮನೇಲಿ ನಿಂತ್ಕೊಂಡು ಅಯ್ಯೋ ಸಾಕಾಯಿತು ಅಂತಾರೆ. ನನಗೇನು ಹಂಗೆ ಅನ್ಸೋದೇ ಇಲ್ಲ. ಅಡುಗೆ ಮಾಡೋದು ತಿನ್ನೋರು ಇರಬೇಕು ಒಟ್ಟಿನಲ್ಲಿ ನನಗಷ್ಟೇ. ಇದನ್ನು ಸ್ವಲ್ಪ ನಾನು ಸಾಂಬಾರಿಗೆ ಹಾಕ್ತೀನಿ. ಈರುಳ್ಳಿ ಮತ್ತು ಸಾಸಿವೆ, ಜೀರಿಗೆ ಇರುತ್ತಲ್ಲ ಅದಷ್ಟೇ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಎಲ್ಲ ಬೇಡ, ಸ್ವಲ್ಪ ಖಾರ ಆಗಿಬಿಡುತ್ತೆ. ನಾನು ಸ್ವಲ್ಪ ಖಾರ ತಿನ್ನಲ್ಲ. ನನ್ನ ಮಗಳಿಗೆ ತುಂಬ ಇಷ್ಟ ಖಾರ, ಮಾತ್ರ ಖಾರವಾಗಿರಬೇಕು ನೋಡಿ. ಅದು ಹಾಕಿ ಒಂದು ಕುದಿ ಬರೆಸ್ಕೊಂಡು ಆಫ್ ಮಾಡಿಬಿಡ್ತೀನಿ ಕಟ್ಟನ್ನ. ಈಗ ಕಾಳುಗಳು ಬಸ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಕಾಳು ನೋಡಿ, ಈಗ ಒಗ್ಗರಣೆಗೆ ಹಾಕ್ತೀನಿ. ಇದೇನು ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ ಫ್ರೆಂಡ್ಸ್. ಅದನ್ನೇ ಹೇಳ್ತಿದ್ದಾಳೆ ಅಂತೆಲ್ಲ ಅಂದ್ಕೋಬೇಡಿ. ಎಲ್ಲ ಗೊತ್ತಿರೋದೇನೆ, ಎಲ್ಲರಿಗೂ ಗೊತ್ತಿರುತ್ತೆ. ಅದು ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಕೆಲವ್ರು ಏನೇನೋ ಹಾಕ್ಬಿಟ್ಟು ನಾನು ಉಪ್ಸಾರು ಮಾಡಿದೆ ಅಂತಂತಾರೆ. ಇಷ್ಟೇ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವೇ ಇನ್ನೊಂದು ಸಲ ನನಗೆ ಹೇಳ್ತೀರ. ಇಷ್ಟೇ ಸಾಕು. ಇಷ್ಟರಲ್ಲೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾವು ಇರೋದಿಬ್ಬರೇ. ಇವತ್ತು ನಮ್ಮ ಅಳಿಯ ಬಂದಿದ್ದಾರೆ. ಅವರು ಕೂಡ ಉಪ್ಸಾರು ಊಟ ಮಾಡಿಬಿಟ್ಟು ಅವರು ಅದೇ ಹೇಳ್ತಿದ್ರು, ತುಂಬ ಚೆನ್ನಾಗಿದೆ ಅಮ್ಮ ಸಾಂಬಾರು ಅಂತ. ಈಗ ಒಂದು ಸ್ವಲ್ಪ ಹಾಗೆ ಬಾಡಿಸ್ಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಟ್ರೆ, ಸ್ವಲ್ಪ ಮುಚ್ಚಿಡಿ ಸಾಕು. ತುಂಬಾ ಸೀದೋಗ್ಬಿಡುತ್ತೆ. ಸಣ್ಣ ಉರಿ ಮಾಡ್ಕೊಳ್ಳಿ. ಈಗ ನೋಡಿ ಕರೆಕ್ಟಾಗಿ ಹಾಕಿದೆ. ಓಕೆ, ಕಂಪ್ಲೀಟ್ ಆಯಿತು. ನಮ್ಮ ಉಪ್ಸಾಂಬಾರು ಹೇಗಿದೆ ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಅಷ್ಟರಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಕ್ಲೀನ್ ಆದಮೇಲೆ ಇನ್ನೇನು ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನು ಹೇಳಿ, ಊಟ ಮಾಡಬೇಕು. ಊಟ ಮಾಡಿಕೊಂಡು ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನಾಗಿದೆ. ಆ ಮಧ್ಯದಲ್ಲಿ ಬಂದು ನನ್ನ ಮಗಳಿಗೆ ಸ್ವಲ್ಪ ಕಾಳು ಕೊಟ್ಟಿದ್ದೆ ತಿನ್ನೋಕ್ಕೆ. ಇವಳು ಬಂದುಬಿಟ್ಟು ಅವಳಿಗೆ ಮಾತ್ರ ಕೊಟ್ಟಿದ್ಯಾ, ನನಗೇನು ಕೊಟ್ಟಿಲ್ಲ ಅಂತ ನನಗೆ ಬಂದು ಗುರಾಯಿಸ್ತಾ ಇದ್ದಾಳೆ, ಬೈತಾ ಇದ್ದಾಳೆ. ಎಷ್ಟಿದ್ದು ಅವಳಿಗೆ ನೋಡಿ, ಅವಳಿಗೂ ಹೋಗಿ ಟಾರ್ಚರ್ ಕೊಡ್ತಾಳೆ, ಹೋಗಿ ಕೊಡು ನನಗೊಂದು ಸ್ವಲ್ಪ ಅಂತ. ಏನೇ ನಾವು ತಿಂತಾ ಇರೋದು ಎಲ್ಲ ಬೇಕು ಅಂತಾಳೆ, ಎಲ್ಲ ಕೊಡಬೇಕು ಅವಳಿಗೆ. ನೋಡು, ಅವಳಿಗೆ ಹೇಳು ಅಂತ ಬೇರೆ ಹೇಳೋದು, ಹಾಕು ಅಂತ. ಯಪ್ಪ ಬಾಲೇ ಇದ್ದಾಳೆ ಇವಳು ಮಾತ್ರ. ಯಾವ ಜನ್ಮದಲ್ಲಿ ಏನಾಗಿದ್ಲೋ ಏನೋ ಇವಳು. ತಿಂಡಿ ಪೋತಿ ಅಂದರೆ ತಿಂಡಿ ಪೋತಿ. ಇವಳಿಗೆ ಇಲ್ಲಾಂದ್ರೆ ತುಂಬ ಖರ್ಚು ಮಾಡ್ತಿರ್ತೀನಿ ನಾನು. ನನ್ನ ಮಗಳು ಅದೇ ಬೈತಾ ಇರ್ತಾಳೆ, ಎಷ್ಟು ಮಮ್ಮಿಗೆ ಖರ್ಚು ಮಾಡ್ತೀಯಾ ಇವಳಿಗೆ ಅಂತ. ನಾವೇನಾರು ಬೈತು ಮಾಡ್ತು ಅಂದರೆ ಈ ಸೋಫಾ ಕೆಳಗೋಗಿ ಅವಸ್ಕೊಂಡ್ಬಿಡ್ತಾಳೆ. ನಮಗೆ ಸಿಗೋದಿಲ್ಲ ಅವಳು. ಅಲ್ಲೋಗಿ ಈಗ ನೋಡಿ ನನಗೆ ಇದು ಮಾಡ್ತಾ ಇರೋದು, ಊಟ ಕೊಡು ನನಗೆ ಅಂತ ಕೇಳ್ತಾ ಇದ್ದಾಳೆ. ಅವಳಿಗೆ ಊಟ ಕೊಡ್ತೀನಿ. ಊಟ ಕೊಟ್ಬಿಟ್ಟು ಇಷ್ಟೇ ಫ್ರೆಂಡ್ಸ್. ಇದು ಈಗ ಸ್ವಲ್ಪ ಪಾರ್ಸಲ್ ಬಂದಿದೆ. ಅದಿನ್ನೂ ಓಪನ್ ಮಾಡಿ ನೋಡಿಲ್ಲ ನಾನು. ನೋಡ್ತೀನಿ, ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇಷ್ಟೇ ಈ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.